ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರ ಹಾಗೂ ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್, ಲೋಕಸಭಾ ಸದಸ್ಯರಾದ ಜಿ ಕುಮಾರ್ ನಾಯ್ಕ್, ವಿಧಾನ ಪರಿಷತ್ ಸದಸ್ಯರಾದ ಕೆ ವಸಂತ್ ಕುಮಾರ್, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಗೌಡ, ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅಧ್ಯಕ್ಷರಾದ ಪವನ್ ಪಾಟೀಲ್, ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಈಶ್ವರ್ ಕುಮಾರ್ ಕಾಂದು, ಸಹಾಯಕ ಆಯುಕ್ತರಾದ ಗಜಾನನ ಬಾಳಿ, ಮಹಾನಗರ ಪಾಲಿಕೆಯ ಆಯುಕ್ತ ಜುಬಿನ್ ಮೋಹಾ ಪಾತ್ರ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಹಾಗೂ ಡಾಕ್ಟರ್ ರಮೇಶ್ ಬಿಎಚ್, ನಿರ್ದೇಶಕರು ರಾಯಚೂರು ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಡಾಕ್ಟರ್ ರಮೇಶ್ ಸಾಗರ್, ವಿಶೇಷ ಅಧಿಕಾರಿಗಳು ಗುರುಸಿದ್ದಯ್ಯ ಹಿರೇಮಠ್, ಮುಖ್ಯ ಆಡಳಿತಾಧಿಕಾರಿಗಳು ಹನುಮೇಶ್, ಆರ್ಥಿಕ ಅಧಿಕಾರಿಗಳು ಮತ್ತು ವಿಶೇಷ ತಜ್ಞ ವೈದ್ಯರು ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು, ರಿಮ್ಸ್, ವಿವಿಧ ವೈದ್ಯಾಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು, ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಕಾಲೇಜಿನ ಡೀನ್ ಅವರನ್ನ, ಆಡಳಿತಾಧಿಕಾರಿಗಳನ್ನ, ಎಪಿಎಂಸಿ ಗೌರವಿತ ಅಧ್ಯಕ್ಷರನ್ನ, ಮತ್ತೆಲ್ಲ ಇದಾದ್ಮೇಲೆ ಒಂದು 5-15 ನಿಮಿಷ ನಾವು ಇದಕ್ಕೆ ಅದು ರಿವ್ಯೂನು ಕೂಡ ಮಾಡೋಣ, ಏನೇನು ಬೇಕು. ಆಮೇಲೆ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಕ್ಯಾನ್ಸರ್ ಸೆಂಟ್ರು ಇಲ್ಲೇ ಬರ್ತಾ ಇದೆ. ಹಾಗಾಗಿ ಕ್ಯಾನ್ಸರ್ ಹಾಸ್ಪಿಟ್ಲು, ಆಮೇಲೆ ನಮ್ಮ ಟ್ರಾಮಾ ಸೆಂಟರು ಮತ್ತು ಕ್ರಿಟಿಕಲ್ ಕೇರ್ ಬ್ಲಾಕು ಬರ್ತಾ ಇದೆ. ಇವೆಲ್ಲ ಕೂಡ ರಾಯಚೂರಿಗೆ ಭಾಳ ಅನುಕೂಲ ಆಗಲಿದೆ ಅಂತಕ್ಕಂಥದ್ದನ್ನು ಹೇಳಿ ನಾವೆಲ್ಲರೂ ಸಂತಾಪ ಸೂಚನೆಯಲ್ಲಿ ಪಾಲ್ಗೊಳ್ಬೇಕು. 2 ನಿಮಿಷ ಮೌನ ಆಚರಣೆ ಮಾಡೋದ್ರ ಮುಖಾಂತರ ನಿಮಿತ್ತವಾಗಿ ಗೌರವ ಸಚಿವರು ಹೇಳಿದ ಹಾಗೆ ನಾವು ನಿಮ್ಮೆಲ್ಲರೂ 2 ನಿಮಿಷ ಮೌನ ಆಚರಣೆ ಮಾಡುವುದರ ಮೂಲಕ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರೋಣ. ಪ್ರಾರಂಭ. ಮುಕ್ತಾಯ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.